ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಕಾಂತಾಯ ಕಲ್ಯಾಣ ಗುಣೈಕಧಾಮ್ನೆ ನವದ್ಯುನಾಥ ಪ್ರತಿಮ ಪ್ರಭಾಯ ನಾರಾಯಣಾಯಾಖಿಲ ಕಾರಣಾಯ ಶ್ರೀ ಪ್ರಾಣನಾಥಾಯ ನಮಸ್ಕರೋಮಿ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಸರ್ವಮೂಲ ಚಾನೆಲ್ನ ಎಲ್ಲ ವೀಕ್ಷಕರಿಗೆ ಸ್ವಾಗತ. ಈಗಾಗಲೇ 18 ಸಂಚಿಕೆಗಳಿಂದ ರಾಯರ ಅನೇಕ ಮಹಿಮೆಗಳನ್ನು ಕೇಳ್ತಾ ಬರ್ತಾ ಇದ್ದೀವಿ. ಅನೇಕ ಶ್ಲೋಕಗಳು, ಅವರ ಒಂದೊಂದು ಮಹಿಮೆಗಳು ಒಂದೊಂದು ಫಲವನ್ನು ಕೊಡುತ್ತೆ. ಅದನ್ನೆಲ್ಲ ವಿಸ್ತಾರವಾಗಿ ಕೇಳ್ಕೊಂಬಂದಿದೆ. ಈ ಸಂಚಿಕೆಯಲ್ಲೂ ಅದೇ ತರಹದ ರಾಯರ ಒಂದು ಅದ್ಭುತವಾದ ಮಹಿಮೆ. ಪ್ರತಿಯೊಂದು ಘಟನೆಯಲ್ಲೂ ರಾಯರು ಯಾವ ರೀತಿ ಅನುಗ್ರಹಿಸ್ತಾರೆ ಅನ್ನೋದನ್ನು ನೆನಪಿಸ್ಕೊಂಡ್ರೆ ಸಾಕು, ರೋಮಾಂಚನ ಆಗುತ್ತೆ. ಅಂಥ ಒಂದು ಘಟನೆ ಇಲ್ಲಿದೆ. ಈ ತರಹದ ಅನುಗ್ರಹ ನಮಗೂ ಆಗಬೇಕು ಅಂತಾದರೆ ಈ ಘಟನೆಯಲ್ಲಿ ಹೇಳಿದ ಪ್ರಕಾರ ಹಾಗೆ ನಾವು ವಿಶೇಷವಾಗಿ ಮುಂದೆ ಬರುವಂಥ ಈ ಶ್ಲೋಕಗಳನ್ನು ಅವಶ್ಯವಾಗಿ ಹೇಳ್ಕೊಳ್ಬೇಕು. ಆ ಶ್ಲೋಕಗಳನ್ನು ನೋಡೋಣ. ಮೊದಲಿಗೆ ಮಹಿಮೆಯನ್ನು ನೋಡೋಣ. ಇದು ನಡೆದಿದ್ದು ತಮಿಳುನಾಡಿನ ಒಂದು ಊರಿನ ರಾಯರ ಮಠದಲ್ಲಿ. ಒಬ್ಬರು ಸ್ವಾಮಿಗಳು ಸಂಚಾರಕ್ಕೆ ಅಂತ ಹೊರಡ್ತಾರೆ. ತಮಿಳುನಾಡಿನ ಪ್ರಾಂತ್ಯದಲ್ಲಿ ಸಂಚಾರ. ಅಲ್ಲಿ ರಾಯರ ಮಠಕ್ಕೆ ಹೋಗಿದ್ದಾರೆ. ಅಲ್ಲಿ ಅವರಿಗೆ ವಿಶ್ರಾಂತಿ. ಹೋದಾಗ ಅವರ ಗಮನಕ್ಕೆ ಒಬ್ಬ ವ್ಯಕ್ತಿ ಅವನೇನು ಮಾಡ್ತಾ ಇರ್ತಾನೆ, ಪ್ರದಕ್ಷಿಣೆ ಹಾಕ್ತಾ ಇರ್ತಾನೆ. ಇದರಲ್ಲೇನಿದೆ? ಅಲ್ಲ, ಅವನು ಎಷ್ಟು ಹತ್ಕೊಂಡು ಪ್ರದಕ್ಷಿಣೆ ಹಾಕ್ತಾ ಇದ್ದಾನೆ ಅಂದರೆ, ಇವರು 1 ಆಯಿತು, 2 ಆಯಿತು, 3 ಆಯಿತು, 20 ಪ್ರದಕ್ಷಿಣೆ. ಇವ್ರು ಜಪ ಮಾಡ್ಕೊಳ್ತಾ ಇದ್ದಾರೆ. ಆದರೆ ಮುಂದೆ ನಾವು ಒಬ್ಬನೇ ಓಡಾಡ್ತಾ ಇದ್ದಾರಲ್ಲ ಕಾಣ್ತಾ ಇದೆ. 20 ಪ್ರದಕ್ಷಿಣೆ ಹಾಕಿದಾಗಲೂ ಅದೇ ತರಹದ ಅಳು, ಅದೇ ತರಹದ ಭಾವನೆ ಇದೆ. ಆಶ್ಚರ್ಯ. ಮೊದಲನೇ ಪ್ರದಕ್ಷಿಣೆಯಲ್ಲಿ ಹೇಗಿರುತ್ತೋ ಹಾಗೇ 20ನೇ ಪ್ರದಕ್ಷಿಣೆಯಲ್ಲೂ ಇರಬೇಕು ಅನ್ನೋದು ಅಸಂಭಾವಿತವಾದದ್ದು. ಆದರೆ ಹಾಗೇ ಇದ್ದ ಅವನು. ಅಂದರೆ ತುಂಬ ಅನುಗ್ರಹ ಆಗಿದೆ ಅಂತ ಅರ್ಥ ಅವನಿಗೆ, ರಾಯರಿಗೆ. ನಮ್ಗೆ ಅನ್ನಿಸ್ಬೋದು ಏನಂತ, ಕಷ್ಟದಿಂದ ಈ ಥರ ಹತ್ಕೊಂಡು ಪ್ರದಕ್ಷಿಣೆ ಹಾಕ್ತಾ ಇರ್ಬೋದಲ್ಲ, ತುಂಬ ಅನುಗ್ರಹ ಆಗಿದೆ ಅಂತ ಹೇಗೆ ಗೊತ್ತಾಗುತ್ತೆ ಅಂದರೆ, ಮುಂದೆ ನೀವು ಘಟನೆಯನ್ನು ಕೇಳಿ, ಆಗ ನಿಮ್ಗೆ ಅರ್ಥ ಆಗುತ್ತೆ. ಗುರುಗಳು ಅವ್ರು ಕರೆದ್ರು ಆ ವ್ಯಕ್ತಿನ. ಯಾಕೆ ನೀವು ಇಷ್ಟೊಂದು ಹತ್ಕೊಂಡು ಪ್ರದಕ್ಷಿಣೆ ಹಾಕ್ತಾ ಇದ್ದೀರಿ? ಸಮಾಧಾನವಾಗಿ ಸ್ತೋತ್ರವನ್ನು ಹೇಳಿಕೊಂಡು ಸಂತೋಷದಿಂದ ನಮಸ್ಕಾರ ಹಾಕಿ. ಯಾಕೆ ಎಷ್ಟೊಂದು ಕಷ್ಟಪಟ್ಟು ಹಾಕ್ತಾ ಇದ್ದೀರಿ? ರಾಯರು ಖಂಡಿತ ಅನುಗ್ರಹಿಸ್ತಾರೆ. ದುಃಖನ ಕಡಿಮೆ ಮಾಡ್ಕೊಳ್ಳಿ ಸ್ವಲ್ಪ ಅಂಥೇಳಿ ಸಮಾಧಾನದ ಮಾತುಗಳನ್ನು ಸನ್ಯಾಸಿಗಳು ಹೇಳ್ತಾರೆ. ಹೇಳಿದಾಗ ಆ ವ್ಯಕ್ತಿ ಹೇಳ್ತಾನೆ, ಗುರುಗಳೇ, ನಾನು ಅಳ್ತಾ ಇರೋದು ದುಃಖದಿಂದಲ್ಲ, ಇದು ಆನಂದ ಬಾಷ್ಪ ಅಂತ ಹೇಳ್ತಾರೆ. ಓಹೋ, ನಮಗೆ ಅರ್ಥ ಆಯ್ತು ಈಗ. ಅಳೋದು ಅನ್ನೋದಕ್ಕೆ ದುಃಖದಿಂದ ಅಳೋದು, ತುಂಬ ಸಂತೋಷ ಆದಾಗಲೂ ಅಳೋದು, ಎರಡೂ ಇರುತ್ತೆ. ಇವನು ಅಳ್ತಾ ಇದ್ದಿತ್ತು, ಇದು ಆನಂದ ಬಾಷ್ಪ ಅಂತ ಅನಿಸ್ಕೊಡುತ್ತೆ. ಅಂದರೆ ಅವನಿಗೀಗಾಗಲೇ ರಾಯರ ಅನುಗ್ರಹ ಆಗಿದೆ ಅಂತ ಅರ್ಥ. ಅದನ್ನು ನೆನಪಿಸ್ಕೊಂಡು ಅವ್ನು ತಡಿಲಾರದೆ 20 ಪ್ರದಕ್ಷಿಣೆ ಆದರೂ ಹಾಗೆ ಅಳ್ತಾ ಇದ್ದಾನೆ. ಅದೇ ಭಾವನೆ ಇದೆ. ಅಂದರೆ ಇನ್ನೆಷ್ಟು ಆ ರಾಯರ ಅನುಗ್ರಹ ಅವನಿಗಾಗಿರ್ಬೇಕು. ಹಾಗಾದರೆ ಏನಾಗಿದೆ ಅಂದರೆ, ಅವನು ಹೇಳ್ತಾನೆ, ಸ್ವಾಮಿ ಅಲ್ಲಿರೋ ಗುರುಗಳ ಹತ್ರ ಹೇಳೋ ಮಾತು, ನಾನು ನನ್ನ ಮಗಳ ಮಾತಿಗೆ ಏನೂ ಪ್ರತಿಯಾಗಿ ಹೇಳಲಿಕ್ಕಾಗಲಿಲ್ಲ ನನ್ನ ಕೈಲಿ. ಏನು ಅಂಥದ್ದೇನು ಹೇಳಿದ್ಲು ನಿಮ್ಮ ಮಗಳು ಅಂತ ಕೇಳಿದ್ರು ಗುರುಗಳು. ಕೇಳಿದಾಗ, ಏನಿಲ್ಲ, ಕಾಲೇಜ್ ಸೇರಬೇಕಾಗಿದೆ, ಅದಕ್ಕೆ 40,000 ಬೇಕಾಗಿದೆ. ತುಂಬ ಬಡತನ, 40 ರೂಪಾಯಿ ಅಷ್ಟೇ ಇರೋದು. 40,000 ಎಲ್ಲಿ ತೊಗೊಂಬರೋದು? ಇಷ್ಟು ಕಷ್ಟದ ಒಂದು ಪರಿಸ್ಥಿತಿಯಲ್ಲಿ ನಾನಿದ್ದೆ. ನಾನು ನನ್ನ ಮಗಳಿಗೆ ಹೇಳಿದೆ, ತುಂಬ ಕಷ್ಟ, 40,000 ನಾನು ಎಲ್ಲಿಂದ ತೊಗೊಂಬರಲಮ್ಮ, ಆಗೋಲ್ಲ ಅಂತ ಹೇಳಿದೆ. ಆಗ ಅವಳ ಮನಸ್ಸಿಗೆ ತುಂಬ ದುಃಖ ಆಗೋಯ್ತು. ನನ್ನ ಓದಿಲ್ಲೇ ನಿಂತು ಹೋಗ್ಬಿಡ್ತು ಅಂತ ಅಂದ್ಕೊಂಡು ಮನಸ್ಸಿಗೆ ಬೇಜಾರಾದರೂ ಹೊರಗೆ ತೋರಿಸ್ಲಿಲ್ಲ. ಆದರೆ ಮುಖ ನೋಡಿದಾಗ ಗೊತ್ತಾಗಲ್ವ ತಂದೆಗೆ, ಏನೇ ಆಗಲಿ ಗೊತ್ತಾಯಿತು.
ಆದರೆ ನನಗೊಂಥರ ಹಿಂಸೆ ಪ್ರಾರಂಭ ಆಗೋಯ್ತು. ನಾನು ಆ ಕೂಡಲೇ ಈ ಮಾತನ್ನು ನನ್ನ ಮಗಳಿಗೆ ಹೇಳಿದ ಕೂಡಲೇ ನಾನು ಹೊರಗಡೆ ಹೊರಟುಬಿಟ್ಟೆ. ಸೀದಾ ಈ ರಾಯರ ಮಠಕ್ಕೆ ಬಂದೆ. ಗುರುಗಳಿಗೆ ನಮಸ್ಕಾರ ಹಾಕ್ಲಿಕ್ಕೆ ಶುರು ಮಾಡಿದೆ. ಮಾಡಿದಾಗ ನನಗೆ ಒಂದೇ ಭಾವನೆ ಇತ್ತು. ನಾನು ಒಂದೇ ಒಂದು ಗುರುಗಳ ಹತ್ರ ಪ್ರಾರ್ಥನೆ ಮಾಡ್ಕೊಂಡಿದ್ದು, ರಾಯರ ಹತ್ರ. ಏನಂತ, ಗುರುಗಳೇ, ನಿಮಗೆ ಪ್ರದಕ್ಷಿಣೆ ಹಾಕಿ ನಾನು ಮನೆಗೆ ಹೋಗೋ ಅಷ್ಟೊತ್ತಿಗೆ ನನ್ನ ಮಗಳ ಮುಖದಲ್ಲಿ ಸಂತೋಷ ಕಾಣಬೇಕಷ್ಟೇ. ಅವಳು ಬೇಜಾರಲ್ಲಿ ಇದ್ಲು. ನಾನು ಹಿಂದೆ ಮಾತಾಡಿದಾಗ ನನ್ನ ಕೈಲಿ ಅವಳಿಗೇನು ಮಾಡಲಿಕ್ಕಾಗಲಿಲ್ಲ ಈ ವಿಷಯದಲ್ಲಿ. ನನ್ನ ಸಂತೋಷದ ಮುಖ ನೋಡ್ಬೇಕು ನಾನು ಅಂತ ಇಷ್ಟು ಕೇಳಿಕೊಂಡ್ರು. ಮನೆಗೆ ಹೋದರೆ ನನ್ನ ಮಗಳ ಮುಖದಲ್ಲಿ ಅದೇನು ಸಂತೋಷ ಅಂದರೆ, ನಾನು ಇಷ್ಟು ದಿವಸ ಅಂತ ಸಂತೋಷ ನೋಡಲಿಲ್ಲ ಅಂತ ಹೇಳಿದೆ. ಅಷ್ಟು ಸಂತೋಷನ ಏನಾಗಿದೆ. ಇವರು ಮೊದಲು ನೆನಪಾಗಿದ್ದು, ಅವ್ರು ಹೇಳ್ತಾರೆ ಗುರುಗಳ ಹತ್ರ, ನನಗೆ ಮೊದಲು ನೆನಪಾಗಿದ್ದು ರಾಯರೇ ಗುರುಗಳೇ ಅಂತ ಸ್ವಾಮಿಗಳ ಹತ್ರ ಹೇಳ್ತಾ ಇದ್ದಾರೆ. ಯಾಕೆಂದರೆ ನಾನು ಪ್ರಾರ್ಥನೆ ಮಾಡ್ಕೊಂಡಿದ್ದೆ, ನಾನು ಮನೆಗೆ ಹೋದ ಕೂಡಲೇ ನನ್ನ ಮಗಳ ಮುಖದಲ್ಲಿ ಸಂತೋಷ ನೋಡಬೇಕು ಅಂತ. ಅದು ಸಾಮಾನ್ಯವಾದ ಸಂತೋಷ ಆಗಿರಲಿಲ್ಲ. ಜೀವನದಲ್ಲಿ ನಾನು ಎಲ್ಲ ಪಡ್ಕೊಂಡ್ಬಿಟ್ಟೆ ಅನ್ನೋ ಒಂದು ಅತ್ಯಂತ ಸಂತೋಷ ಎದ್ದು ಕಾಣ್ತಾ ಇದೆ ಮುಖದಲ್ಲಿ ಅಂತ. ಇಷ್ಟೆಲ್ಲ ಸ್ವಾಮಿಗಳ ಹತ್ರ ಈ ವ್ಯಕ್ತಿ ಹೇಳ್ತಾ ಇದ್ದಾರೆ, ಹೀಗೆಲ್ಲ ಆಯಿತು ಅಂತ. ಸರಿ, ಮುಂದೇನು ಹೇಳಿದ್ರು ಸ್ವಾಮಿಗಳ ಹತ್ರ ಅಂದರೆ, ಅವರು ನನ್ನ ಮಗಳ ಹತ್ರ ಹೋದೆ, ಏನು ಇಷ್ಟೊಂದು ಖುಷಿಲಿದೆಯಾ ಇವತ್ತು ಅಂತ ಕೇಳಿದೆ. ಆಗ ಅವಳು ಹೇಳಿದ್ಲು, ಅಪ್ಪ, ಒಬ್ಬರು ತಾತ ಬಂದಿದ್ರು, ಬಂದು ತಗೊಳಮ್ಮ, ನೀನು ಓದಿಗಿದು ಅನುಕೂಲ ಆಗತ್ತೆ ಅಂತ ಹೀಗೆ ಕೊಟ್ಟರು. ನಾನು ಬೇಡ ಅಂತಂದೆ. ಇಲ್ಲ ಅಮ್ಮ, ನಿಮ್ಮ ತಂದೆನೇ ನನ್ನ ಕೈಯಲ್ಲಿ ಕೊಟ್ಟು ಕಳಿಸಿದ್ದಾರೆ, ನೀ ತಗೋ, ನಿನ್ನ ಕಾಲೇಜಿಗೆ ಇದು ಬೇಕಾಗತ್ತೆ, ಅನುಕೂಲ ಆಗತ್ತೆ ಅಂತಂದರು. ಸರಿ ಆಯಿತು ಅಂತ ಹೇಳಿ ನಾನು ಇಸ್ಕೊಂಡೆ ಅಪ್ಪ. ಆಮೇಲೆ ತಾತ ಎಲ್ಲಿ ಅಂತ ಕೇಳಿದೆ. ಏನಿಲ್ಲ, ಅವರು ಬರ್ತೀನಮ್ಮ ಅಂತ ಆ ಕ್ಷಣ ಕೊಟ್ಟರು. ಅವರು ತಂಪಾಡಕ್ಕೆ ತಾವು ಹೊರಟು ಬಿಟ್ರು ಅಂತ ಇಷ್ಟು ಹೇಳಿ ನಿಲ್ಲಿಸ್ತಾಳೆ. ಇವ್ರಿಗೆ ಧಾರಾಕಾರ ಅಲ್ಲೇ ಮತ್ತೆ ಅಳ್ತಾ ಇದ್ದಾರೆ. ಹತ್ಕೊಂಡು ತಡಿಲಿಕ್ಕಾಗಿಲ್ಲ. ನಾನು ಮತ್ತೆ ರಾಯರ ಮಠಕ್ಕೆ ಹೋಗಿ ಬರ್ತೀನಮ್ಮ ಅಂತ ಹೇಳಿ ಮಗಳಿಗೆ ಆ ಕ್ಷಣದಲ್ಲೇ ಹೇಳಿ ಹೊರಟೇ ಬಿಟ್ರಿ ಇವರು. ಹೊರಟು ಬಂದು ಇಲ್ಲಿ ಪ್ರದಕ್ಷಿಣೆ ಹಾಕ್ತಾ ಇದ್ದೀನಿ ಸ್ವಾಮಿ ಅಂತ. ಇಷ್ಟು ಅಲ್ಲಿ ಹತ್ತಿರ ಸ್ವಾಮಿಗಳು ಕೇಳಿದ್ರಲ್ಲ, ಯಾಕೆ ಹತ್ಕೊಂಡು ಪ್ರದಕ್ಷಿಣೆ ಹಾಕ್ತಾ ಇದ್ದೀರಿ ಅಂತ. ಆವಾಗ ಇದೆಲ್ಲ ಉತ್ತರವನ್ನು ಅವನು ಇಷ್ಟುವರೆಗೆ ಹೇಳಿದ. ಆಗ ಸ್ವಾಮಿಗಳನ್ನು ನೋಡಿ, ರಾಯರು ಎಂಥ ಮಹಾನುಭಾವರು, ನೀವು ಪ್ರಾರ್ಥನೆ ಮಾಡಿದ್ದೇನು ನನ್ನ ಮಗಳ ಮುಖದಲ್ಲಿ ಸಂತೋಷ ಕಾಣಬೇಕು ಅಂತ ಅಷ್ಟೆ. ರಾಯರಿಗೆ ಗೊತ್ತಿದೆ ಏನೇನು ಸಮಸ್ಯೆ ಆಗಿದೆ ಅಂತ. ಯಾಕೆ ನೀನು ಕಷ್ಟಪಡ್ತಿ, ನಾನು ವ್ಯವಸ್ಥೆ ಮಾಡ್ತೀನಿ ಅಂತ ರಾಯರೇ ಸ್ವತಃ ಆ ತಾತನ ರೂಪದಲ್ಲಿ ಬಂದು ಅನುಗ್ರಹಿಸಿ ಹೊರಟುಬಿಟ್ಟಿದ್ದಾರೆ. ನಿಮ್ಮ ಮಗಳಿಗೆ ಗೊತ್ತಾಗಿಲ್ಲ. ನೀವು ಬಂದು ರಾಯರ ಹತ್ರ ಕೇಳಿದ್ರಿ, ಅದಕ್ಕೆ ಅಲ್ಲಿ ತಾತ ಏನು ಹೇಳಿದ್ದು, ನಿಮ್ಮಪ್ಪ ಹೇಳಿ ಕಳಿಸಿದಾರಪ್ಪ ಅಂತ. ಎಂಥ ನೋಡಿ, ಈಗ ಅಪ್ಪ ಮಾತಾಡಿದ ಯಾರ ಜೊತೆಗೆ, ರಾಯರ ಹತ್ರ. ಇನ್ನು ಆ ತಾತ ಯಾರಾಗಿರಬೇಕು, ರಾಯರೇ ಆಗಿರ್ಬೇಕು. ಈ ರೀತಿಯಲ್ಲಿ ಸ್ವಾಮಿಗಳ ಹತ್ತಿರ ಇವನು ತಾನು ಯಾಕೆ ಅಳ್ತಾ ಇದ್ದಾನೆ, ಯಾಕೆ ಪ್ರದಕ್ಷಿಣೆ ಇಷ್ಟು ಹಾಕ್ತಾ ಇದ್ದಾನೆ ಅನ್ನೋದನ್ನ ತಿಳಿಸಿದಾಗ ನಮಗೇನು ಗೊತ್ತಾಯಿತು ಅಂದರೆ, ಹತ್ಕೊಂಡು ಪ್ರದಕ್ಷಿಣೆ ಹಾಕ್ತಾ ಇದ್ದಾರೆ ಅಂದರೆ ಆನಂದ ಬಾಷ್ಪದಿಂದ ಪ್ರದಕ್ಷಿಣೆನೂ ಹಾಕ್ತಾ ಇರ್ತಾರೆ. ಆದ ಅನುಗ್ರಹ ನೆನಪಿಸ್ಕೊಂಡು ತಡಿಲಿಕ್ಕಾಗದೆ ಪ್ರದಕ್ಷಿಣೆ ಹಾಕ್ತಾ ಇರ್ತಾರೆ. ಇದನ್ನು ಕೇಳಿ ಸ್ವಾಮಿಗಳಿಗೆ ಬಹಳ ಆಶ್ಚರ್ಯ ಆಗ್ಬಿಡುತ್ತೆ. ಅವರಂತಾರೆ, ಇನ್ನು ಮುಂದೆ ರಾಯರು ಯಾವಾಗಲೂ ನಿಮ್ಮನ್ನು ಕಾಪಾಡ್ತಾರೆ, ಯೋಚಿಸ್ಬೇಡಿ, ಒಳ್ಳೆಯದಾಗಲಿ ಅಂತ ಆಶೀರ್ವಾದ ಸ್ವಾಮಿಗಳು ಮಾಡ್ತಾರೆ. ಇದೂ ಒಂದು ದೊಡ್ಡ ಭಾಗ್ಯ ನೋಡಿ, ರಾಯರ ಸ್ವಾಮಿಗಳ ಮುಖಾಂತರ ಆಶೀರ್ವಾದ ಮಾಡಿಸಿದ್ದಾರೆ ಅಂತ ಅರ್ಥ. ಈ ಘಟನೆಯನ್ನು ಕೇಳಿದಾಗ ರಾಯರು ಯಾವ ರೂಪದಲ್ಲಾದರೂ ಅನುಗ್ರಹಿಸ್ಬೋದು. ಇದೇ ರೂಪದಲ್ಲಿ ಬರ್ತಾರೆ ಅಂತಿಲ್ಲ, ತಾತನ ರೂಪದಲ್ಲೇ ಬರಬೇಕು ಅಂತಿಲ್ಲ, ಯಾವ ರೂಪದಲ್ಲಾದರೂ ಆಗ್ಬೋದು. ಯಾರಿಗೆ ಸೂಚನೆ ಕೊಡ್ತಾರೋ ಏನಾಗುತ್ತೋ, ಒಟ್ಟು ಅನುಗ್ರಹ ಮಾತ್ರ ನಿಶ್ಚಿತವಾಗಿ ಆಗೇ ಆಗುತ್ತೆ ಅನ್ನೋ ವಿಶ್ವಾಸದಿಂದ ನಾವು ರಾಯರ ಭಜನೆ ಮಾಡಬೇಕು, ಅದು ಹಾಗೇ ಆಗುತ್ತೆ. ಹಾಗಾದರೆ ಈ ತರಹ ವಿಶೇಷವಾಗಿ ರಾಯರು ನಮ್ಮ ಮೇಲೂ ಅನುಗ್ರಹಿಸಬೇಕು, ನಮ್ಮ ಪ್ರಾರ್ಥನೆಯನ್ನು ಅವ್ರು ಕೇಳಬೇಕು ಅಂದರೆ ಈಗ ಹೇಳೋ ಏನು ಶ್ಲೋಕಗಳಿವೆಯಲ್ಲ, ಇದನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡು ಆ ಟೈಮ್ಗಳಲ್ಲಿ ವಿಶೇಷವಾಗಿ ಈ ಶ್ಲೋಕವನ್ನು ಪಾರಾಯಣ ಮಾಡಿ, ಇನ್ಯಾವುದೇ ರಾಯರ ಶ್ಲೋಕಗಳು ವಿಶೇಷವಾಗಿರಲಿ ಅದನ್ನು ಪಾರಾಯಣ ಮಾಡಿ, ಆಗ ವಿಶೇಷವಾಗಿ ಅನುಗ್ರಹ ಆಗುತ್ತೆ. ಹಾಗಾದರೆ ಯಾವ ಶ್ಲೋಕಗಳಿವು ಅಂದಾಗ, ಸೋಮ ಸೂರ್ಯೋಪರಾಗೇ ಚ ಪುಷ್ಯಾರ್ಕಾದಿ ಸಮಾಗಮೆ ಯೋನುತ್ತಮಮಿದಂ ಸ್ತೋತ್ರಂ ಅಷ್ಟೋತ್ತರಶತಂ ಜಪೇತ್ ಭೂತ ಪ್ರೇತ ಪಿಶಾಚಾದಿ ಪೀಡಾ ತಸ್ಯ ನ ಜಾಯತೆ. ಏತತ್ ಸ್ತೋತ್ರಂ ಸಮುಚ್ಚಾರ್ಯ ಗುರೋರ್ವೃಂದಾವನಾಂತಿಕೆ
ದೀಪ ಸಂಯೋಜನಾತ್ ಜ್ಞಾನಂ ಪುತ್ರಲಾಭೋ ಭವೇತ್ ಧ್ರುವಂ. ಪರವಾದಿಜಯೋ ದಿವ್ಯ ಜ್ಞಾನಭಕ್ತ್ಯಾದಿವರ್ಧನಂ ಸರ್ವಾಭೀಷ್ಟ ಪ್ರವೃದ್ಧಿ ಸ್ಯಾತ್ ನಾತ್ರ ಕಾರ್ಯವಿಚಾರಣ ಅಂತ. ಮೊದಲಿಂದ ನಾವು ನೋಡಿದಾಗ ರಾಯರ ಶ್ಲೋಕಗಳನ್ನು ವಿಶೇಷವಾಗಿ ನಮಗೆ ಬೇಗ ಫಲ ಸಿಗಬೇಕು ಅಂತಾದರೆ ಈ ಸಂದರ್ಭಗಳಲ್ಲಂತೂ ತಪ್ಪದೆ 108, 1008 ಎಷ್ಟು ಸಾಧ್ಯನೋ ಅಷ್ಟು ಜಾಸ್ತಿ ಮಾಡಿ. ಹಾಗಾದರೆ ಯಾವ ಸಮಯದಲ್ಲಿ? ಸೋಮ ಉಪರಾಗ, ಸೂರ್ಯ ಉಪರಾಗ. ಉಪರಾಗ ಅಂದರೆ ಗ್ರಹಣ ಅಂತ ಅರ್ಥ. ಸೂರ್ಯಗ್ರಹಣ ಆಗಲಿ, ಚಂದ್ರಗ್ರಹಣ ಆಗಲಿ, ಸಿಕ್ಕ ಸಮಯದಲ್ಲಿ ಆ ಗ್ರಹಣದ ಒಂದೊಂದು ನಿಮಿಷನೂ ವೇಸ್ಟ್ ಮಾಡಬೇಡಿ. ರಾಯರ ಸ್ತೋತ್ರವನ್ನು, ಶ್ಲೋಕಗಳನ್ನು ನಿರಂತರವಾಗಿ ಹೇಳ್ಕೊಂಬಿಡಿ. ಆಗ ಒಂದು. ಎರಡನೇದು ಪುಷ್ಯಾರ್ಕಾದಿ ಸಮಾಗಮೆ ಅಂತ ಹಾಕಿದೆ. ಇದಕ್ಕೆ ಅನೇಕ ಅರ್ಥ ಇದೆ. ಒಂದರ್ಥ, ಪುಷ್ಯ ನಕ್ಷತ್ರ ಇದ್ದ ದಿವಸ, ಅದು ಭಾನುವಾರನೇ ಆಗಬೇಕು ಅಂತಿಲ್ಲ, ಪುಷ್ಯ ನಕ್ಷತ್ರ ಇರೋ ದಿವಸ ಅಥವಾ ಭಾನುವಾರ, ಅಥವಾ ಭಾನುವಾರದ ದಿವಸ ಪುಷ್ಯ ನಕ್ಷತ್ರ ಇದ್ದಾಗ. ಇನ್ನು ಆದಿ ಅಂತ ಹೇಳಿದ್ದಾರೆ. ಇದೇ ಥರ ಯಾವುದ್ಯಾವುದು ಪುಣ್ಯ ದಿವಸಗಳು ರಾಯರ ಆರಾಧನೆ ಬಂತು, ವಿಶೇಷವಾಗಿ ಆರಾಧನೆ ದಿವಸಗಳಲ್ಲಿ, ಗುರುಪುಷ್ಯ ಯೋಗದಲ್ಲಿ ವರ್ಷಕ್ಕೆ 1 ಸಲನೋ 2 ಸಲನೋ 3 ಸಲ ಅಷ್ಟೇ ಬರೋದು, ಅಂಥ ವಿಶೇಷ ಯೋಗ ಅದು. ಆ ಯೋಗ ಇದ್ದಾಗ ವ್ಯತಿಪಾತ ಯೋಗ ಅಂತಿರುತ್ತೆ. ಹೀಗೆ ಯಾವುದ್ಯಾವುದು ಯೋಗಗಳಿದೆ ವಿಶೇಷವಾಗಿ, ಆ ಸಮಯದಲ್ಲೆಲ್ಲ ರಾಯರ ಈ ಸ್ತೋತ್ರವನ್ನು ಅಪಣಾಚಾರ್ಯ ಏನು ಮಾಡಿದ್ದಾರೆ, ಇದನ್ನು ಅಷ್ಟೋತ್ತರ ಶತಂ ಜಪೆ 108 ಬಾರಿ ಜಪ ಮಾಡಿ. ಜಪ ಅಂದರೆ ಅರ್ಥವನ್ನು ತಿಳ್ಕೊಂಡು ಹೇಳ್ಕೊಡೋದು ಅಂತ, ಬರೀ ಅಲ್ಲ, ಸುಮ್ಮನೆ ಶಬ್ದ ಮಾಡೋದಲ್ಲ. ಮಾಡಿದ್ರೇನು ಫಲ? ಭೂತ ಪ್ರೇತ ಪಿಶಾಚಾದಿ ಪೀಡಾ, ಭೂತಪೀಡೆ, ಪ್ರೇತಪೀಡೆ, ಪಿಶಾಚ ಪೀಡೆ ಯಾವುದೂ ಆಗಲ್ಲ. ಇದೇ ಥರ ಬೇಕಾದಷ್ಟು ಯಾವ್ದಾದ್ರು ಪೀಡೆ ಇದೆಯೋ ಅದೆಲ್ಲ ಪೀಡೆ ಪರಿಹಾರ ಆಗುತ್ತೆ. ಪ್ರೇತ ಅಂದರೆ ಗೊತ್ತು ನಮಗೆ, ಸರಿಯಾಗಿ ಸಂಸ್ಕಾರ ಆಗಿರಲ್ಲ, ಸಂಸ್ಕಾರ ಆಗದೇ ಇದ್ದಾಗ ಪ್ರೇತವಾಗಿ ಆಗಿಬಿಡ್ತಾರೆ. ಭೂತ ಗೊತ್ತಿದೆ, ಭೂತ ಯೋನಿ ಅಂತಾರೆ. ಇನ್ನು ಪಿಶಾಚ, ಈ ಥರ ಭೂತ, ಪ್ರೇತ, ಪಿಶಾಚ ಇವುಗಳ ವ್ಯತ್ಯಾಸನೂ ಇದೆ. ಭೂತ ಅಂದರೆ ಬೇರೆ, ಪಿಶಾಚ ಅಂದರೆ ಬೇರೆ, ಪ್ರೇತ ಅಂದರೆ ಬೇರೆ. ಅಂತೂ ಯಾವುದೇ ರೂಪದಲ್ಲಿರಲಿ ಪೀಡೆ ಆಗಲ್ಲ. ಅಷ್ಟೇ ಅಲ್ಲ, ಆದಿ ಅಂತ ಹೇಳಿದ್ದಾರೆ. ಅಂದರೆ ಇದೇ ಮೊದಲಾದ ಪೀಡೆಗಳು ಯಾವುದ್ಯಾವುದು? ವಾಮಾಚಾರ ಆಗ್ಬೋದು, ದೃಷ್ಟಿದೋಷ ಅಂತ ಹೇಳ್ಬೋದು. ಕೆಟ್ಟ ದೃಷ್ಟಿ ಯಾರ್ದೋ ಆಗ್ಬಿಟ್ಟಿದೆ, ಪಾಪ ಮಗು ಅಳ್ತಾ ಇದೆ ಅಂತ ಹೇಳೋದಿದೆ. ಇನ್ನು ದೊಡ್ಡವರು ಅಳ್ತಾ ಇರ್ತಾರೆ ಯಾರ್ದೋ ದೃಷ್ಟಿಗೆ, ಆರೋಗ್ಯ ಕೆಟ್ಟು ಹೋಗ್ಬಿಟ್ಟಿದೆ, ಅದರಿಂದ ದೊಡ್ಡವರು ಅಳ್ತಾರೆ, ಅದು ದೃಷ್ಟಿನೇ ಇರುತ್ತೆ. ಈ ರೀತಿ ದೃಷ್ಟಿದೋಷ ಆಗ್ಬೋದು, ಯಾವುದೇ ಒಂದು ಗುರುಗಳ ಶಾಪ ಆಗ್ಬೋದು. ಈ ಥರ ಅನೇಕ ರೀತಿ ಪೀಡೆ ಇರುತ್ತೆ. ಅವುಗಳಿಂದ ಆ ಎಲ್ಲ ಪೀಡೆಗಳ ಪರಿಹಾರ ಆಗುತ್ತೆ. ಇದು ವಿಶೇಷವಾಗಿ ಅಪಣಾಚಾರ್ಯರು ಹೇಳಿದ ಒಳ್ಳೆಯ ವಿಷಯ. ನಮಗೆ ಅನೇಕರು ಈ ತೊಂದರೆಯನ್ನು ಅನುಭವಿಸ್ತಾ ಇರ್ತೀವಿ. ಅದರಿಂದ ಇದನ್ನು ತಪ್ಪದೆ ಮಾಡಿ. ಇನ್ನೊಂದು ಮಾಡಬೇಕಾಗಿದೆ ಕೆಲಸ. ಈ ಸ್ತೋತ್ರವನ್ನು ಹೇಳಿಕೊಂಡು ಗುರುಗಳ ಫೋಟೋ ಹತ್ರನೋ, ಮನೆಗಳಲ್ಲಿ ಗುರುಗಳ ಪರಿಮಳ ಗ್ರಂಥ ಇರುತ್ತೆ ಅದರ ಮುಂದೆನೋ, ಈ ರೀತಿ ಏನು ಗುರುಗಳ ಪಾದಕೇನೂ ಇಟ್ಕೊಂಡಿರ್ಬೋದು ಅದರ ಮುಂದೆನೋ, ಒಟ್ಟಾರೆ ಗುರುಗಳಿಗೆ ಸಂಬಂಧಪಟ್ಟ ವಸ್ತು ಏನಿರುತ್ತೆ ಅದರ ಮುಂದಕ್ಕೆ ದೀಪವನ್ನು ಹಚ್ಚಬೇಕು. ಆ ದೀಪ 2 ದೀಪ ಹಚ್ಚಿ, ತುಪ್ಪದ ದೀಪ ಹಚ್ಚಿ. ವಿಶೇಷ ಆಗೇನು ಫಲ? ಪುತ್ರಲಾಭೋ ಭವೇತ್ ಧ್ರುವಂ ಅಂಥವ್ರಿಗೆ ಒಳ್ಳೆ ಮಗ ಹುಟ್ಟುತ್ತಾನೆ ಅಂತ. ಇಲ್ಲ ನಮಗೆ ಮಗ ಹುಟ್ಟಾಗಿದೆ, ದೀಪ ಯಾಕೆ ಹಚ್ಚಬೇಕು ಅಂತ ಕೇಳಬೇಡಿ. ಇದಕ್ಕೆ ಏನು ಅರ್ಥ ಅಂದರೆ, ಹುಟ್ಟಿದ ಮಗನಿಗೆ ಒಳ್ಳೆ ಬುದ್ಧಿ ಬಂದು ಮುಂದೆ ಒಳ್ಳೆ ಕೀರ್ತಿಯನ್ನು ಸಂಪಾದನೆ ಮಾಡಿ ಒಳ್ಳೆ ದಾರಿಯಲ್ಲಿ ಹೋಗಬೇಕು ಅಂದರೆ ದೀಪ ಹಚ್ಚಿ. ಇನ್ನು ಮೊಮ್ಮಕ್ಕಳಾಗಿದ್ದಾರೆ, ಮೊಮ್ಮಕ್ಕಳು ಒಳ್ಳೆ ದಾರಿಯಲ್ಲಿ ಇರಬೇಕಾ? ದೀಪ ಹಚ್ಚಿ. ಹೆಂಡತಿ ಒಳ್ಳೆಯವಳಾಗೇ ಇರಬೇಕಾ? ದೀಪ ಹಚ್ಚಿ. ಗಂಡ ಒಳ್ಳೆಯವನಾಗಿರಬೇಕಾ? ದೀಪ ಹಚ್ಚಿ. ಅಂದರೆ ದೀಪವನ್ನು ಗುರುಗಳ ಮುಂದೆ, ಅಂದರೆ ಅವರ ಭಾವಚಿತ್ರಾದಿಗಳ ಮುಂದೆ ಹಚ್ಚಿ ಪ್ರಾರ್ಥನೆಯನ್ನು ಮಾಡಿಕೊಂಡ್ರೆ ಇದು ಒಂದು ಫಲ ತೋರಿಸಿರೋದಷ್ಟೆ. ಇದೂ ಒಂದು ಫಲ ಸಿಗುತ್ತೆ, ಇದರ ಜೊತೆಗೆ ಅನೇಕ ಫಲಗಳು ಸಿಗತ್ತೆ ಅಂತ. ಇದು ಮೇಲ್ನೋಟದ ಅರ್ಥ. ವಿಶೇಷವಾದ ಅರ್ಥ ಏನು ಅಂದರೆ, ಗುರುಗಳಿಗೆ ಪ್ರೀತಿ ಆಗೋದು ಯಾವಾಗ ಅಂದರೆ ದೀಪವನ್ನು ಹಚ್ಚಿದಾಗ ಅಂತ ಬಂತು.
ರಾಯರು ಪರಿಮಳ ಗ್ರಂಥವನ್ನು ಬರೆದ ಹಾಗೆ ಇನ್ನೊಂದು ಗ್ರಂಥವನ್ನು ಬರೆದಿದ್ದಾರೆ. ಅದರ ಹೆಸರು ಭಾವದೀಪ ಅಂತ ಹೆಸರು. ಭಾವದೀಪ. ಆ ಭಾವದೀಪ ಏನಿದೆಯಲ್ಲ ಅದನ್ನು ವಿಶೇಷವಾಗಿ ಓದಬೇಕು, ಇಲ್ಲ ಅದರ ಬಗ್ಗೆ ಕೇಳಬೇಕು, ಇಲ್ಲ ಆ ಗ್ರಂಥವನ್ನು ಗುರುಗಳ ಆ ಚಿತ್ರದ ಮುಂದೆ ಇಟ್ಟು ಅದರ ಹತ್ರ ಪ್ರಾರ್ಥನೆ ಮಾಡಬೇಕು, ಅದರ ಹತ್ರ ದೀಪವನ್ನು ಹಚ್ಚಬೇಕು. ಆಗ ನಿಜವಾದ ದೀಪ ಹಚ್ಚಿದಾಗಾಯ್ತು. ಅಲ್ಲೇನು ವಿಷಯ ಇದೆ ತಿಳ್ಕೊಂಡ್ಬಿಟ್ರೆ ಪುತ್ರ ಲಾಭೋ ಭವೇತ್ ಧ್ರುವಂ. ಪುತ್ರ ಲಾಭ ಹಾಗೆ ಆಗುತ್ತೆ. ಪುತ್ರ ಅಂದರೆ ಮಗ ಮಾತ್ರ ಹುಟ್ಟುತ್ತಾನೆ ಅಂತ ಅಷ್ಟೇ ಅಲ್ಲ, ಮಗ ಹುಟ್ಟುತ್ತಾನೆ, ಹೆಣ್ಣುಮಕ್ಕಳ ಅಪೇಕ್ಷೆ ಇದೆ, ಹೆಣ್ಮಗು ಆಗುತ್ತೆ ಅಂತ ಅರ್ಥ. ಹೀಗೆ ಪುತ್ರ ಲಾಭ ಅಂದರೆ ಪುತ್ರಿ ಲಾಭನೂ ಆಗುತ್ತೆ, ಅದೇನಿಲ್ಲ. ಅದು ಗಂಡ್ಮಗು ಆಗಬೇಕು ಅಂತ ವಿಶೇಷವಾಗಿ ಅಪೇಕ್ಷೆ ಇದ್ದವರು ಗಂಡ್ಮಗುನೂ ಆಗುತ್ತೆ. ಈ ರೀತಿ ಅರ್ಥವನ್ನು ಇಲ್ಲಿ ಮಾಡ್ಕೊಳ್ಬೇಕು. ಹೀಗೆ ಇನ್ನೂ ಅನೇಕ ಫಲಗಳನ್ನು ರಾಯರು ಕೊಡ್ತಾರೆ. ಇದನ್ನು ನೆನಪಿಸ್ಕೊಳ್ತಾ ಇದ್ರೆ ಆಯಿತು, ಈ ಶ್ಲೋಕಗಳನ್ನು ಹೇಳ್ಕೊಡ್ತಾ ಇದ್ರೆ ರಾಯರು ಅನುಗ್ರಹಿಸ್ತಾರೆ. ಇನ್ನು ಮುಂದೆ ಏನಿದೆ, ಪರವಾದಿ ಜಯ. ಯಾರ್ಯಾರು ನಮ್ಮ ವಿರುದ್ಧವಾಗಿ ಕೋರ್ಟಲ್ಲಿ ವಾದ ಮಾಡ್ತಾ ಇರ್ತಾರೆ, ನಾವು ಸರಿಯಾಗಿರ್ತೀವಿ, ಅವರು ತಪ್ಪಾಗಿರ್ತಾರೆ, ಅಂದರೆ ಅವರು ತಪ್ಪಿತಸ್ಥರೆ, ಆದರೆ ನಾವು ಸೋಲೋ ಪರಿಸ್ಥಿತಿಯಲ್ಲಿದ್ದೀವಿ. ನೀವು ಇನ್ನೊಬ್ಬರ ವಾದಿಗಳನ್ನು ಗೆಲ್ಲಬೇಕಾ, ರಾಯರ ಪ್ರಾರ್ಥನೆ ಮಾಡಿ, ಪರವಾದಿ ಜಯ ಆಗುತ್ತೆ. ಇದು ಕೋರ್ಟ್ ಬಗ್ಗೆ ಆಯಿತು. ಇನ್ನು ಬೇರೆ ಸಂದರ್ಭದಲ್ಲಿ ವಾದಕ್ಕೆ ಕೂತಿರ್ತಾರೆ, ಯಾರು ಚೆನ್ನಾಗಿ ತಿಳ್ಕೊಂಡಿದ್ದಾರೋ ವಾದ ಮಾಡ್ತಾ ಇರ್ತಾರೆ. ಇನ್ನೊಬ್ಬ ವಾದಿಗಳನ್ನು ಗೆಲ್ಲಬೇಕು, ನಾವು ಗೆಲ್ಲಬೇಕು ಅಂದರೆ ರಾಯರ ಅನುಗ್ರಹ ಹಾಕಬೇಕು, ಆ ಫಲವನ್ನು ನಮಗೆ ಕೊಡ್ತಾರೆ. ದಿವ್ಯ ಜ್ಞಾನ ಭಕ್ತ್ಯಾದಿವರ್ಧನಂ. ಜ್ಞಾನ ಭಕ್ತಿ ವೈರಾಗ್ಯ ದಿವ್ಯ. ಲೋಕದ ಜ್ಞಾನ, ಲೋಕದಲ್ಲಿರೋ ಹೆಂಡತಿ ಮಕ್ಕಳ ಮೇಲಿನ ಭಕ್ತಿ, ಇದೆಲ್ಲ ಬೇಡ. ವಿಶೇಷವಾಗಿ ಜ್ಞಾನ ಭಕ್ತಿ ಎಲ್ಲ ದೇವರ ಬಗ್ಗೆ ಬೇಕು ನಮಗೆ. ವೈರಾಗ್ಯ ದೇವರ ಬಗ್ಗೆ ಅಲ್ಲ, ಬೇರೆ ಲೌಕಿಕದ ವಿಷಯದ ಬಗ್ಗೆ ವೈರಾಗ್ಯ. ಇದೆಲ್ಲ ಸಿಗಬೇಕು, ಅಥವಾ ಇದೇ ನಮಗೆಲ್ಲ ಇದು ಬೆಳಿಬೇಕು ಅಂದರೆ ರಾಯರ ಅನುಗ್ರಹ ಆಗಬೇಕು. ಅದರಿಂದ ಈ ಶ್ಲೋಕಗಳನ್ನ ಹೇಳ್ಕೊಂಡು ಇದೆಲ್ಲ ವಿಶೇಷವಾಗಿ ಸಿಗತ್ತೆ ನಮಗೆ. ಸರ್ವಾಭೀಷ್ಟ ಪ್ರವೃದ್ಧಿಸ್ಯ. ಇನ್ನೆಷ್ಟು ಹೇಳಬೇಕು, ಎಲ್ಲ ಥರದ ಅಭೀಷ್ಟಗಳು ನಿಮಗೆ ಬೆಳೀತಾ ಹೋಗುತ್ತೆ, ಅಭಿವೃದ್ಧಿಗೆ ಬರುತ್ತೆ. ನಾತ್ರ ಕಾರ್ಯ ವಿಚಾರಣೆ, ಇದ್ರ ಬಗ್ಗೆ ಏನೂ ವಿಚಾರ ಮಾಡಬೇಡಿ, ಖಂಡಿತ ಸಿಕ್ಕೇ ಸಿಗುತ್ತೆ. ಇಷ್ಟು ಅಪಣಾಚಾರ್ಯರು ಆತ್ಮವಿಶ್ವಾಸ ಅವ್ರಿಗೆ, ನಾನು ಹೇಳ್ತಾ ಇದ್ದೀನಿ ಅಂತ ಅನ್ನೋದಕ್ಕಿಂತ ಅವ್ರಿಗೆ ಒಂದು ಹೆಚ್ಚು ಗುರುಗಳ ಮೇಲೆ ವಿಶ್ವಾಸ ಅಂತ ಹೇಳಿ. ಆ ಗುರುಗಳ ಮೇಲಿರೋ ವಿಶ್ವಾಸ ಅದು ಆತ್ಮವಿಶ್ವಾಸಕ್ಕೆ ಕಾರಣ ಆಗಿಬಿಟ್ಟಿದೆ. ನಮ್ಮ ಗುರುಗಳು ಅಂಥೇಳಿ ನಾನು ಹೇಳ್ತಾ ಇದ್ದೀನಿ ಅದಕ್ಕೋಸ್ಕರ ಅಂತ ಅಷ್ಟು ವಿಶ್ವಾಸದಿಂದ ಹೇಳಿದ್ದಾರೆ. ಹಾಗೆ ನಡೆದಿದೆ ಕೂಡ. ಈ ರೀತಿಯಲ್ಲಿ ರಾಯರು ಪ್ರತಿಯೊಬ್ಬರಿಗೂ ಈ ಥರದ ಅನೇಕ ಫಲಗಳನ್ನು ಕೊಟ್ಟೇ ಕೊಡ್ತಾರೆ. ಅದಕ್ಕೆ ನಾವೇನು ಮಾಡಬೇಕು, ಶ್ರದ್ಧೆಯಿಂದ ಪ್ರತಿನಿತ್ಯ ಈ ಶ್ಲೋಕಗಳನ್ನು ಹೇಳ್ಕೊಳ್ಬೇಕು, ತುಪ್ಪದ ದೀಪ ಹಚ್ಚಬೇಕು, ಪರಿಮಳ ಗ್ರಂಥ, ಭಾವದೀಪ ಆ ಎಲ್ಲ ಮನೆಯಲ್ಲಿ ಇಟ್ಕೊಬೇಕು. ಆ ಗ್ರಂಥಗಳನ್ನು ಇಟ್ಟುಕೊಂಡು ವಿಶೇಷವಾಗಿ ಅದಕ್ಕೆ ಪ್ರದಕ್ಷಿಣೆ ಈ ಥರದ ಸೇವೆಯನ್ನು ಮಾಡ್ತಾ ಇದ್ದರೆ ಖಂಡಿತ ರಾಯರು ಎಲ್ಲ ಫಲಗಳನ್ನು ಅನುಗ್ರಹಿಸ್ತಾರೆ ಅಂತ ತಿಳಿಸ್ತಾ ಈ ಸಂಚಿಕೆಯನ್ನು ಸ್ಪಾನ್ಸರ್ ಮಾಡಿ ವಿಶೇಷವಾಗಿ ಆ ರಾಯರ ಅನುಗ್ರಹಕ್ಕೆ ಪಾತ್ರರಾಗಿರುವ ರಾಜಶ್ರೀ ಸೂರಜ್ಜಿಯವರಿಗೆ ವಿಶೇಷವಾಗಿ ರಾಯರು ದಿವ್ಯ ಜ್ಞಾನ ಭಕ್ತಿ ಎಲ್ಲವನ್ನು ಕೊಟ್ಟು ಅನುಗ್ರಹಿಸಲಿ ಅಂತ ಪ್ರಾರ್ಥನೆಯನ್ನು ಮಾಡಿ, ಹಾಗೆ ಈ ಸಂಚಿಕೆಯನ್ನು ವೀಕ್ಷಿಸಿದ ನಿಮ್ಮೆಲ್ಲರಿಗೂ ವಿಶೇಷವಾಗಿ ಏನು ಅಭೀಷ್ಟಗಳಿದೆ ಅದನ್ನೆಲ್ಲ ನೆರವೇರಿಸಲಿ ಅಂತ ಪ್ರಾರ್ಥನೆಯನ್ನು ಮಾಡಿ, ಈ ಸರ್ವಮೂಲ ಚಾನಲ್ನಲ್ಲಿ ಯಾರಿಗೆ ಸ್ಪಾನ್ಸರ್ ಮಾಡಬೇಕು ಅಂತ ಅಪೇಕ್ಷೆ ಇದೆ ಇಲ್ಲಿ ಡಿಸ್ಪ್ಲೇ ಆಗಿರುವಂಥ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ ಅಂತ ತಿಳಿಸ್ತಾ ಈ ಸಂಚಿಕೆಯನ್ನು ಅಸ್ಮದ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆಯನ್ನು ಮಾಡ್ತೇನೆ. ಶ್ರೀ ಕೃಷ್ಣಾರ್ಪಣಮಸ್ತು.